ನಮಸ್ಕಾರ. ಅಮೃತ್ ಫಾರ್ಮಿಂಗ್ಗೆ ಸ್ವಾಗತ. ನಾನು ವಿನಯ್ ಗೌಡ. ನಾವು ಹಿಂದಿನ ವಿಡಿಯೋದಲ್ಲಿ ಈ ಒಂದು ಟೆರೆಸ್ ಗಾರ್ಡನಿಂಗ್ ಅಥವಾ ಟೆರೆಸ್ ಫಾರ್ಮಿಂಗ್ ನ ಬೆನಿಫಿಟ್ಸ್ ಆಗಿರಬಹುದು, ಅದರ ಹಿಸ್ಟ್ರಿ ಆಗಿರಬಹುದು, ಅದರ ಇಂಪಾರ್ಟೆನ್ಸ್ ನ ನೋಡ್ತಾ ಬಂದ್ವಿ. ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ಮೇಲಿರೋ ಐ ಬಟನ್ ನ ಪ್ರೆಸ್ ಮಾಡಿ ವಿಡಿಯೋನ ನೋಡಿ. ಹಾಗಾದ್ರೆ ಈ ಒಂದು ಗಾರ್ಡನಿಂಗ್ ನ ಮಾಡ್ಲಿಕ್ಕೆ ಸೂಕ್ತವಾದ ಜಾಗವನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ಪೂರ್ಣ ಹಾರ್ವೆಸ್ಟ್ ನ ಬಗ್ಗೆ ನೋಡ್ತಾ ಬರೋಣ. ಸೊ ಈ ಟಾಪಿಕ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀವು ಬಿಗಿನರ್ಸ್ ಆಗಿದ್ರೆ ನನ್ನ ಕಡೆಯಿಂದ ಒಂದು ಸಣ್ಣ ಸಜೆಷನ್. ನೀವು ಮನೆಯಲ್ಲೇ ವೆಜಿಟೇಬಲ್ಸ್ ನ ಬೆಳಿಬೇಕು ಅಂತಂದ್ರೆ ಒಂದು ಸರ್ಟನ್ ಲೆವೆಲ್ ಆಫ್ ಡಿಸಿಪ್ಲಿನ್ ಬೇಕಾಗುತ್ತೆ. ಸೊ ಮೊದಲು ಈಸಿ ಮೇಂಟೆನೆನ್ಸ್ ಗಾರ್ಡನಿಂಗ್ ಪ್ಲಾಂಟ್ ಅನ್ನ ಶುರು ಮಾಡಿ, ನಂತರ ವೆಜಿಟೇಬಲ್ ಕಡೆ ಶಿಫ್ಟ್ ಆಗಿ. ಈಗ ನೀವು ಜಾಗವನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಗಮನದಲ್ಲಿರಬೇಕಾದಂತ ಅಂಶಗಳೇನಪ್ಪಾ ಅಂತಂದ್ರೆ, ಮೊದಲು ಮನೆಯ ಯಾವ ಜಾಗದಲ್ಲಿ ಗಾರ್ಡನಿಂಗ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಟೆರೆಸ್ ಅಲ್ಲ, ಇಂಡೋರ್ ಅಲ್ಲ, ಅಥವಾ ಬಾಲ್ಕನಿ ಅಲ್ಲ. ಯಾಕಪ್ಪ ಅಂದ್ರೆ ನೀವು ಸೆಲೆಕ್ಟ್ ಮಾಡುವಂತಹ ಜಾಗದಲ್ಲಿ ಎಷ್ಟು ಪ್ರಮಾಣದ ಗಾಳಿ ಬೆಳಕು ಇರುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಗಿಡದ ವೆರೈಟಿನ ಚೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಟೊಮೆಟೊನ ಬೆಳಿಬೇಕು ಅಂತಂದ್ರೆ ಮಿನಿಮಮ್ 6 to 8 ಅವರ್ಸ್ ಅದಕ್ಕೆ ಸನ್ಲೈಟ್ ಬೇಕಾಗುತ್ತೆ. ಸೊ ನೀವು ಬೆಳೆಯುವಂತ ಜಾಗದಲ್ಲಿ ಅಷ್ಟು ಪ್ರಮಾಣದ ಬೆಳಕು ಇದೆಯೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಆಫ್ ರೈಟ್ ಸೀಡ್. ಅದಕ್ಕೆ ನೀವು ನಿಮ್ಮ ಮನೆಯ ಹತ್ರ ಇರುವಂತಹ ಯಾವುದಾದ್ರೂ ನರ್ಸರಿಯನ್ನ ಭೇಟಿ ಮಾಡಿ ಅಲ್ಲಿಂದ ನೀವು ಸೀಡ್ಸ್ ನ ಪರ್ಚೇಸ್ ಮಾಡಿ. ಅಥವಾ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀನಿ ಅಂತಂದ್ರೆ ಸೀಡ್ಸ್ ನ ರಿವ್ಯೂನ ಪ್ರಾಪರ್ ಆಗಿ ಚೆಕ್ ಮಾಡಿ. ನಂತರ ನಿಮಗೆ ತಲುಪಿದ ಮೇಲೆ ಆ ಒಂದು ಸೀಡ್ ನ ಎಕ್ಸ್ಪೈರಿ ಮತ್ತೆ ಪರ್ಸೆಂಟೇಜ್ ಆಫ್ ಜರ್ಮಿನೇಷನ್ ನ ಚೆಕ್ ಮಾಡಿ ನಂತರ ಉಪಯೋಗಿಸಿ. ಸಾಯಿಲ್ ಪ್ರಿಪರೇಷನ್. ನಿಮ್ಮ ಮನೆಯ ಹತ್ರ ಯಾವುದಾದ್ರೂ ಖಾಲಿ ಜಾಗ ಇದ್ದು ಅಲ್ಲಿ ನೀವು ಗಾರ್ಡನಿಂಗ್ ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಮೊದಲು ಆ ಜಾಗದಲ್ಲಿ ಬೆಳೆದಂತಹ ಕಳೆ ಆಗಿರ್ಬೋದು, ಅನ್ವಾಂಟೆಡ್ ಪ್ಲಾಂಟ್ ಆಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಇದೆಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳಿ. ನಂತರ ಟೂಲ್ಸ್ ನ ಸಹಾಯದಿಂದ ಮಣ್ಣನ್ನ ಲೂಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಮಣ್ಣನ್ನ ಹದ ಮಾಡ್ಕೊಳ್ಳಿ. ಅದೇ ನೀವು ಪಾಟ್ ನಲ್ಲಿ ಬೆಳಿಬೇಕು ಅಂತಿದ್ರೆ ಗಿಡಕ್ಕೆ ತಕ್ಕಂತೆ ಪಾಟ್ ಮಿಕ್ಸ್ ನ ರೆಡಿ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಟೊಮೆಟೊನ ಚೂಸ್ ಮಾಡ್ಕೊಂಡ್ರೆ ಅದಕ್ಕೆ ರೆಡ್ ಸಾಯಿಲ್ ಅಥವಾ ಗಾರ್ಡನ್ ಸಾಯಿಲ್ ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಆರ್ಗ್ಯಾನಿಕ್ ಮೆನ್ಯೂರ್ ಮತ್ತೆ ಕೊಕೋಪಿಟ್ ನ ಆಡ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಪಾಟ್ ಮಿಕ್ಸ್ ನ ರೆಡಿ ಮಾಡೋದಕ್ಕಿಂತ ಮುಂಚೆ ಯಾವ ಪ್ಲಾಂಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಪಾಟ್ ಸೈಜ್ ನ ಡಿಸೈಡ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ನೀವು ಒಂದು ಪಾಟ್ ನಲ್ಲಿ 2 ಟೊಮೆಟೊ ಗಿಡಗಳನ್ನ ಬೆಳಿಬೇಕು ಅಂತ ಇದ್ರೆ 6 to 8 ಇಂಚ್ ಡಯಾಮೀಟರ್ ಇರುವಂತಹ ಒಂದು ಐಡಿಯಲ್ ಪಾಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮೇಕ್ ಶೋರ್ ನೀವು ಸೆಲೆಕ್ಟ್ ಮಾಡುವಂತಹ ಪಾಟ್ಗಳಿಗೆ ಡ್ರೈನೇಜ್ ಹೋಲ್ಸ್ ಇರಲೇಬೇಕು. ಯಾಕಂದ್ರೆ ಇನ್ ಕೇಸ್ ನೀವು ಎಕ್ಸೆಸ್ ವಾಟರಿಂಗ್ ನ ಮಾಡಿದ್ರೆ ಆ ಒಂದು ಎಕ್ಸೆಸ್ ಆದಂತ ವಾಟರ್ ಡ್ರೈನೇಜ್ ಹೋಲ್ಸ್ ಮುಖಾಂತರ ಹೊರಗಡೆ ಹೋಗುತ್ತೆ. ಕೇರಿಂಗ್ ಅಂಡ್ ಮೇಂಟೆನೆನ್ಸ್. ವಾಟರಿಂಗ್ ಅನ್ನೋದು ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಒಂದು ಪ್ಲಾಂಟ್ ಮೇಂಟೆನೆನ್ಸ್ ನಲ್ಲಿ. ನೀವು ನೀರನ್ನು ಹಾಕುವಾಗ ಒಂದು ಅಪ್ರಾಪ್ರಿಯೇಟ್ ಆಗಿ ಆ ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟನ್ನ ಮಾತ್ರ ಹಾಕಬೇಕು. ನೀರು ಜಾಸ್ತಿ ಹಾಕಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಹಾಕಿದ್ರೂ ತೊಂದರೆ ಆಗುತ್ತೆ. ಯಾವಾಗ ಆ ಒಂದು ಸಾಯಿಲ್ ನ ಟಾಪ್ ಲೇಯರ್ ಡ್ರೈ ಅಂತ ಫೀಲ್ ಆಗುತ್ತೋ ಅವಾಗ ನೀರನ್ನ ಹಾಕಿ. ಆದಷ್ಟು ಬೆಳಗ್ಗೆ ಮತ್ತೆ ಸಾಯಂಕಾಲ ನೀರನ್ನ ಹಾಕೋದು ಸೂಟಬಲ್ ಟೈಮ್. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ವೀಡಿಂಗ್. ನಿಮ್ಮ ಗಾರ್ಡನ್ ನಲ್ಲಿ ಯಾವುದೇ ಅನ್ವಾಂಟೆಡ್ ಪ್ಲಾಂಟ್ ಬೆಳೆದ್ರೆ ಕೂಡಲೇ ತೆಗೆದು ಹಾಕಿ. ಯಾಕಂದ್ರೆ ನೀವು ಕೊಡುವಂತಹ ನ್ಯೂಟ್ರಿಷನ್, ಈ ಒಂದು ಕಳೆ ಅಂತ ಏನ್ ಹೇಳ್ತೀವಿ, ಇದು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೇನ್ ಪ್ಲಾಂಟ್ಗೆ ಬೇಕಾದಂತಹ ನ್ಯೂಟ್ರಿಷನ್ ಸಿಗದೆ ಬೆಳವಣಿಗೆ ಕುಂಠಿತವಾಗುತ್ತೆ. ಯಾವುದೇ ಒಂದು ಗಿಡಕ್ಕೆ ಅದರದೇ ಆದಂಥ ನ್ಯೂಟ್ರಿಷನ್ ಬೇಕು, ಅದು ಸಿಗೋದು ಫರ್ಟಿಲೈಸರ್ ಇಂದ. ಅದಕ್ಕೆ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡ್ಬೋದು. ಲೈಕ್ ಬಯೋ ಕಂಪೋಸ್ಟ್ ಆಗಿರ್ಬೋದು, ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಮೆನ್ಯೂರ್ ಆಗಿರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಆಯಾ ಗಿಡಗಳಿಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ನೀಡಬೇಕಾಗತ್ತೆ. ಪ್ರೂನಿಂಗ್ ಅನ್ನೋದು ಮತ್ತೊಂದು ಮುಖ್ಯವಾದ ಪದ್ಧತಿ. ಈ ಒಂದು ಪದ್ಧತಿಯಲ್ಲಿ ಏನಪ್ಪಾ ಅಂತಂದ್ರೆ ಗಿಡಗಳಲ್ಲಿ ಬೆಳೆದಂತಹ ಎಕ್ಸ್ಟ್ರಾ ಬ್ರಾಂಚಸ್ ಅಂತ ಏನ್ ಹೇಳ್ತೀವಿ ಅವುಗಳನ್ನ ರೆಗ್ಯುಲರ್ ಆಗಿ ಕಟ್ ಮಾಡ್ತಾ ಇರಬೇಕು. ಇದರಿಂದ ಗಿಡಗಳು ಒಂದು ಒಳ್ಳೆ ಶೇಪ್ ಅಲ್ಲಿ ಇರುತ್ತೆ, ಹಾಗೇನೆ ಹೊಸ ಚಿಗುರು ಬರಲಿಕ್ಕೆ ಅನುವು ಮಾಡಿಕೊಡುತ್ತೆ. ಜೊತೆಗೆ ಡ್ರೈ ಆದಂತ ಎಲೆಗಳಾಗಿರ್ಬೋದು, ಹೂವುಗಳಾಗಿರ್ಬೋದು, ಇವುಗಳನ್ನ ರೆಗ್ಯುಲರ್ಲಿ ಕಟ್ ಮಾಡ್ತಾ ಇರೋದ್ರಿಂದ ಪ್ಲಾಂಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಪೆಸ್ಟ್ ಅಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್. ಯಾವುದೇ ಒಂದು ಗಿಡಗಳಿಗೆ ಈ ಒಂದು ಕೀಟಗಳು ಮತ್ತೆ ರೋಗಗಳು ಸರ್ವೇ ಸಾಮಾನ್ಯ. ಆದ್ದರಿಂದ ನಿಮ್ಮ ಗಿಡಗಳ ಬಗ್ಗೆ ಗಮನ ಹೆಚ್ಚಿರಲಿ. ಯಾಕಂದ್ರೆ ಯಾವುದೇ ಒಂದು ಪೆಸ್ಟ್ ಅನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕ್ಯೂರ್ ಮಾಡೋದು ಉತ್ತಮ. ಅದಕ್ಕೆ ಬಯೋ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಬಯೋ ಫಂಗಿಸೈಡ್ಸ್ ನ ಯೂಸ್ ಮಾಡೋದು ಒಳ್ಳೆಯದು. ಹಾಗೇನೆ ಇನಿಷಿಯಲಿ 1 ಅಥವಾ 2 ಸಸಿಗಳನ್ನ ಮನೆಗೆ ತಗೊಂಡ್ಬಂದು ಟ್ರೈ ಮಾಡಿ. ನಿಮಗೆ ಒಂದು ಹ್ಯಾಬಿಟ್ ನ ಡೆವಲಪ್ ಮಾಡ್ಕೊಳ್ಳಿ. ನಂತರ ನಿಮಗೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಸಸಿಗಳನ್ನ ಆಡ್ ಆನ್ ಮಾಡ್ತಾ ಹೋಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಮುಂದಿನ ವಿಡಿಯೋನ ಮಾಡಲಿಕ್ಕೆ ನಮ್ಮ ಇಡೀ ಟೀಮ್ಗೆ ಮೋಟಿವೇಶನ್ ಸಿಗುತ್ತೆ. ನಮಸ್ಕಾರ.